ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಶುಂಠಿಗೆ ಮಣ್ಣು ಹಾಕ್ಸೋದ್ರ ಬಗ್ಗೆ ಇರುತ್ತೆ. ಶುಂಠಿಗೆ ಮಣ್ಣು ಹಾಕ್ಸ್ತಿದ್ದೀನಿ ಎರಡನೇ ಸಲ. ನೆನ್ನೆನೇ ಹಾಕಿದ್ರು. 70% ನೆನ್ನೆನೇ ಮಣ್ಣು ಹಾಕ್ಬಿಟ್ಟು ಹೊಂಟೋಗಿದ್ರು. ಇವತ್ತು ಒಂದು 30% ಉಳ್ಕೊಂಡಿತ್ತು. ಸೊ ನೆನ್ನೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಇದೇ ಫಸ್ಟು ವೀಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಪ್ಪ ಅಂದರೆ ನಮ್ಮದು ಒಂದು ಸ್ವಲ್ಪ ನೆಲ ಜಾಸ್ತಿ ಸೇದ್ಕೊಬಿಟ್ಟು ಮಣ್ಣೇ ಬಂದಿಲ್ಲ. ಅದರಿಂದ ನೆನ್ನೆಲೆ ಸಾಕು ಬಂದ್ಬಿಟ್ಟು ಸುಸ್ತಾಗಿ ಹೋಗಿ ನೆನ್ನೆಲೆ ಅರ್ಧಕ್ಕೆ ಬಿಟ್ಬಿಟ್ಟು ಹೊಂಟೋಗಿರೋ, ನಾಳೆ ಹಾಕ್ಬಿಡ್ತೀವಿ ಅಂದ್ಬಿಟ್ಟು. ಅದರಿಂದ ಇವತ್ತು ಬಂದು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡೋಕ್ಕೆ ಅಂತ ಬಂದು ಶುಂಠಿ ಮಣ್ಣು ಹಾಕ್ತವ್ರೆ. ನೀವೇ ವೀಡಿಯೋದಲ್ಲಿ ನೋಡ್ಕೋಬೋದು ಗುದ್ಲಿ ಹೆಂಗೆ ಸೌಂಡ್ ಮಾಡ್ತಾವೆ ಅಂತ. ಗುದ್ಲಿ ಹೆಂಗೆ ಸೌಂಡ್ ಮಾಡ್ತಾವೆ ಅಂದರೆ ಟಣ್ 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 ಅಂತ ನೆಲ ಕೊಡೋರೆ, ಕಟ 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 ಅಂತ ಅಷ್ಟೊಂದು ಸೇದ್ಕೊಬಿಟ್ಟದೆ. ಈ ವಿಡಿಯೋದ ಸಂಪೂರ್ಣ ಫುಲ್ ವೀಡಿಯೋ ನೋಡಿ. ಶುಂಠಿ ಮಣ್ಣು ಹಾಕ್ಸಿರೋದ್ರ ಬಗ್ಗೆ ಇರ್ತದೆ. 4 ತಿಂಗಳು ನಾನು ಶುಂಠಿಗೆ ಸಾಧಾರಣವಾಗಿ ಚೆನ್ನಾಗಿದೆ. ವೀಡಿಯೋದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಏನು ತೊಂದರೆ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೇನು 10,000 ಜನ ಸಬ್ಸ್ಕ್ರೈಬರ್ಸ್ ಹತ್ರದಲ್ಲಿದ್ದೀನಿ. ತುಂಬ ಕಷ್ಟಪಟ್ಟಿದ್ದೀನಿ 1000 ಜನ ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ. ವೀಡಿಯೋ ಮಾಡೋದೇನು ಅಷ್ಟು ಸುಲಭ ಅಲ್ಲ. ಯೂಟ್ಯೂಬಲ್ಲಿ ಭಾಳ ಕಷ್ಟ, ಭಾಳ ಟೈಮ್ ಕೊಡಬೇಕು. ವೀಡಿಯೋ ಮಾಡೋದಾಗಿರ್ಬೋದು, ಎಡಿಟ್ ಮಾಡೋದಾಗಿರ್ಬೋದು, ಈ ಥರ ವಾಯ್ಸ್ ಓವರ್ ಕೊಡೋದಾಗಿರ್ಬೋದು. ನಾನೇನು ಅಂದ್ಕೊಂಡಿದ್ದೆ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗಿದ್ದು ವೀಡಿಯೋ ಯೂಟ್ಯೂಬನ್ನು ಅಷ್ಟು ಸುಲಭ ಅಲ್ಲ ಅಂತ. ಬೇರೆಯವ್ರದ್ದೆಲ್ಲ ಬೇಗ ರೀಚ್ ಆಗ್ತದೆ, ಬಟ್ ನಮ್ಮ ರೈತರದ್ದು ವೀಡಿಯೋಗಳೇ ಬೇಗ ರೀಚ್ ಆಗೋಲ್ಲ. ಅದು ಪ್ರಾಬ್ಲಮ್, ಮೇಯ್ನ್ ಪ್ರಾಬ್ಲಮ್ ಅಂದರೆ ರೈತರದೇ ವೀಡಿಯೋಗಳು ರೀಚ್ ಆಗೋಕ್ಕಿಲ್ಲ. ನಮ್ಮಂಥ ರೈತರುಗಳೇ ಸಪೋರ್ಟ್ ಮಾಡಬೇಕು. ಇನ್ಮೇಲೆ ವೀಡಿಯೋಗಳು ಬೇರೆ ಬೇರೆ ರೀತಿ ವೀಡಿಯೋಗಳೆಲ್ಲ ಬರ್ತಿರ್ತವೆ. ಹೋಗಿ ನನ್ನ ಯೂಟ್ಯೂಬ್ ಚಾನಲ್ಲಿ ಹಳೆ ವೀಡಿಯೋಗಳೆಲ್ಲ ಇರ್ತವೆ ನೋಡಿ. ಕಾಮಿಡಿ ವೀಡಿಯೋಗಳು ಇರ್ತವೆ. ಎಲ್ಲ ಥರ ವೀಡಿಯೋ ಹಾಕ್ತಾಯಿದ್ದೀನಿ. ಯಾಕೆಂದರೆ ಜನಗಳಿಗೆ ಫಸ್ಟು ರೀಚ್ ಆಗಬೇಕು. ಇದೇನೋ ಕಂಟಿನ್ಯೂಸ್ ಆಗಿ ವೀಡಿಯೋ ಆಗ್ತಾಯಿದ್ರೆ ಮಾತ್ರ ಸಬ್ಸ್ಕ್ರೈಬರ್ಸ್ ಆಗಲಿ, ವ್ಯೂಸ್ ಆಗಲಿ ಬರೋದು. ಅದಕ್ಕೋಸ್ಕರ ಸಂಪೂರ್ಣವಾಗಿ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಅದು ಚೆನ್ನಾಗಿರೋ ವೀಡಿಯೋ ಆಗಿರ್ಬೋದು, ಚೆನ್ನಾಗಿಲ್ಲದ ವೀಡಿಯೋ ಆಗಿರ್ಬೋದು, ಎಲ್ಲ ವೀಡಿಯೋನೂ ಹಾಕ್ತಾಯಿದ್ದೀನಿ. ಮೇಯ್ನಾಗಿ ಸಬ್ಸ್ಕ್ರೈಬರ್ಸ್ ಆಗಲಿ ಜನಗಳು ಬೇಗ ಅಂದ್ಬಿಟ್ಟು. ಈ ವಿಡಿಯೋ ನೋಡಿ ತುಂಬ ಚೆನ್ನಾಗಿರ್ತವೆ. ದಯವಿಟ್ಟು ಹಾಕು ಟೀ ಹಾಕು. ಎಲ್ಲದು ಸಾಕು. ಮಾತಾಡೋದಲ್ಲಿ ನೆನ್ನೇನು ಕಾಮಿಡಿ ಮಾಡ್ತಿಲ್ಲ ಮಾಡಿಗೊತ್ತು. 7,000 ರೂಪಾಯಿಗೆ ಹಾಕ್ಸ್ಕೊಂಡವನೇ ಶುಂಠಿಯ 5 ಮಣ್ಣ. ಹಂಗೆಲ್ಲ ಮಣ್ಣು ಹಾಕ್ಸಕ್ಕದ 7,000 ರೂಪಾಯಿ ಮಣ್ಣು ಹಾಕದ ಇನ್ನ 7,000 ರೂಪಾಯಿಗೆ. ಹಾಂ, ನಮ್ಗೆ ಹೇಳ್ತಾರೆ ಬಂದು ನಾವು 7,000 ಕೊಟ್ಟಿದ್ದು, ನೀವು ಯಾಕೆ ಅಷ್ಟು ಕೊಟ್ಟಿದ್ರಿ? ನಿಮ್ಗಿಂತೂ ಜಾಸ್ತಿ ನಮ್ಮದು ಅಂತಾರೆ. ಅವ್ರು ಬಂದು ಇಲ್ಲಿ ಕೆಲಸ ಮಾಡೋಕ್ಕಾಯ್ತಾ? ಮಣ್ಣೆ ಬತ್ತಾಯಿಲ್ಲ ಇಲ್ಲಿ. ಇನ್ನೊಂದು ಸಲ ಮಣ್ಣು ಹಾಕ್ಸೋದಂಗೆ ಇಲ್ಲಿ ಮತ್ತೆ. ಹಾಂ ಹಾಂ ಹಾಂ, ಅದೇ ಕಾಣ್ಕಂತ ಹಾಕೊಂಡು ಹೋಗೋದಾ ಸುಮ್ಮನೆ? ಹಾಂ, ವಿಡಿಯೋ ಮಾಡೋಣ ನಿಮ್ಮನ್ನ ಸೇರಿಸಿ. ನೀವು ಶುಂಠಿ ಮಣ್ಣು ಹಾಕಕ್ಕೆ ಎಷ್ಟು ವರ್ಷದಿಂದ ಹೋಯ್ತಾ ಇದ್ರಿ? ಸಿಕ್ಕಿದ ಐತಾರ ಮಣ್ಣು ನಿಮಗೆ? 15 ವರ್ಷ. ಅಷ್ಟು ವರ್ಷದಿಂದ ಹಾಕ್ತಾನೆ ಇದೆ. ಸ್ಟಾರ್ಟ್ ಶುಂಠಿ ಹಾಕಾನೆ ಈ ಕಡೆ ನಮ್ಮ ಕಡೆ ಪ್ರಚಲಿತ ಆಯ್ತಾಯಿತ್ತು. ಹಾಂ, ಈಗೆಲ್ಲ ಕಮ್ಮಿ ಆಗ ಇಲ್ಲಿ. ಸ್ಟಾರ್ಟಿಂಗ್ ಎಷ್ಟು ಆಗ್ತಿದೆ? ಎಷ್ಟು ಒಂದು ಎಕರೆಗೆ ಮಣ್ಣಕ್ಕಾಗ? 4 ಹಾಂ. ಅಯ್ಯೋ, ಆ 4,000ಗೆ ಇವತ್ತಿಗೆ ಅದು ಅವತ್ತಿಗೆ ಅದೇ ದೊಡ್ಡ ದುಡ್ಡು. 4,000 ಅನ್ನೋರೇನೋ. ಹಾಂ, 14,000 ಈಗ. ಓ ಏನು ಡೈಲಿ ಎಷ್ಟು ಜನ ನೀವು ಯಾವಾಗಲೂ 5 ಜನ ಗುಂಪ? ಇಲ್ಲ. 8 ಜನ ಹೋದ್ರೆ ಎಷ್ಟು ಎಕರೆ ಹಾಕಿರಿ ಒಂದು ದಿನಕ್ಕೆ? 10 ಗಂಟೆಗೆ 1 ಎಕರೆ ಕೊಟ್ಟು ಹೋಯ್ತಿರೋದು ಮನೆಗೆ. ಹ್ಞೂ, ಒಂದು ಗುಂಪ. ನಮಗೆ ಗೊತ್ತಲ್ಲ ಮಣ್ಣು ಬತ್ತಲ್ಲ. ಈಗ ಏನು ಮಾಡೋದು ನನಗೆ ಗೊತ್ತಿಲ್ವ. ಈಗ ನಾನು ಹೇಳಕ್ಕೆ ಹಾಕಿ ಜೋರಾಗಿ ಏನಕ್ಕೆ ಫೋರ್ಸ್ ಮಾಡೋಂಗಿಲ್ಲ, ಬಿಡೋಂಗಿಲ್ಲ. ಹಂಗಿದ್ರು ಹಾಕ್ತಿದ್ರಿ. ಹಾಂ, ಯಾರವಲ್ಲಲ್ಲಿ ಹೆಂಗೆ ವ್ಯವಸಾಯ ಮಾಡೋರು? ಯಾವಾಗಲೂ ಮಳೆ ಗಿಡ ಹುಡ್ಬಿಟ್ರೆ ಶೀತ ಈಗ ಮಣ್ಣು ಹಾಕ್ಸಕ್ಕೆ ಇನ್ನೊಂದಕ್ಕೆಲ್ಲ ಒಂದೇ ಸಲ ಸುಮ್ಮನೆ ರುಕ್ಕಿಸ್ಬಿಡೋದಾ? ಹಾಂ ಹಾಂ, ಆ ಕಡೆ ಕಷ್ಟ ಮಣ್ಣು ಬತ್ತಲ್ಲ. ಇಲ್ಲಿ ಊರ್ ಲೈನ್ಗಳು ಚೆನ್ನಾಗಿ ಮಣ್ಣು ಬರ್ತದೆ ಅಲ್ವಾ? ಹಾಂ, ಯಾವ ದೊಡ್ಡ ಪಟ ಒಂದೇ ಇರೋದಿನ್ನು, ಅದೊಂದೇ ಇರೋದಿನ್ನು ದೊಡ್ಡ ಪಟ. ನಿಮ್ಮ ಲೈನ್ ಈಜಿಯಾಗಿ ಗೊತ್ತದಲ್ವಾ? ಹಾಂ, ಮಾತಾಡ್ಬೇಕು ನೀನು. ಯುವ ಪ್ರತಿಭೆ ಫುಲ್ ಕಾಮಿಡಿ ಮೇನೋ. ಹೆಂಗೆ ಕಾಮಿಡಿ ಮಾಡ್ತೀವಿ ನೋಡಿಲಿ. ಭಾಳ ಚೆನ್ನಾಗಿ ಹಾಕಿದೆ ಏನಾರ ಅಲ್ಲಿ. ಹಾಕು ಗುರುವೆ ಮಣ್ಣ ಹಿಂಗೆ ಹಾಕ್ಬೇಡ ಇನ್ನೊಂಚೂರ. ಹಾಂ, ಹಳೆ ವಿಡಿಯೋ ನೋಡ್ರಾ?
ಶುಂಠಿ ಮಣ್ಣು ಹಾಕ್ಸಿರದ ಶುಂಠಿ ಮಣ್ಣು ಹಾಕ್ಸಿರದ ಹಾಂ ಅದ್ರಲ್ಲಿ ಹಾಕಿ ನೋಡಿ ಇನ್ನೊಂದು ಶುಂಠಿ ಮಣ್ಣು ಹಾಕ್ಸಿರದ ಅವರು ಚೆನ್ನಾಗಿ ಹಾಕಿ ಹ್ಞೂ ಹ್ಞೂ ಕಂಡು ಬಿಡ್ಬೇಡಿ ಒಂದೇ ಸಮಕ ಇದು ಶುಂಠಿಗೆ ಮಣ್ಣು ಹಾಕ್ಸೋದು ಈ ರೀತಿ ಬೆಳಗ್ಗೆ ಬಂದಾಯಿತು ಟೀ ಕುಡ್ದಾಯ್ತು ಕೆಲಸ ಶುರು ಮಾಡಾಯ್ತು ಅವ್ರಿಗೆ ಶುಂಠಿ ಸದ್ಯಕ್ಕೆ ವರ್ಷ ತುಂಬ ಚೆನ್ನಾಗಿದೆ ನಂದು ಸದ್ಯಕ್ಕೆ ರೋಗನೂ ಬಂದಿತ್ತು ರೋಗನೂ ಕಂಟ್ರೋಲ್ ಆಯಿತು ಏನೋ ಒಂಥರ ಖುಷಿ ರೋಗ ಬಂದ್ರೂ ಕಂಟ್ರೋಲ್ ಆಗೋಯ್ತಲ್ಲ ಕೊಳೆ ರೋಗನೇ ಆಗಿರ್ಬೋದು ಎಲೆ ಚುಕ್ಕಿ ರೋಗನೇ ಆಗಿರ್ಬೋದು ಯಾವ ರೋಗನೂ ಇಲ್ಲ ಸದ್ಯಕ್ಕೆ ಅಂದರೆ ಖರ್ಚು ಹಂಗೆ ಮಾಡ್ತಾನೆ ಔಷಧಿನ ಏನು ಸುಮ್ಮನೆ ಹೊಡಿತಲ್ಲ ಆಲೆ 5 ಔಷಧಿ ಆಗೋಯ್ತು ಇದು 2ನೇ ಮಣ್ಣು 4 ತಿಂಗಳು ಶುಂಠಿಗೆ 2ನೇ ಮಣ್ಣು ನೋಡಿ ತುಂಬ ಚೆನ್ನಾಗಿದೆ ನಮ್ಮದು ಶುಂಠಿ ಸದ್ಯಕ್ಕೆ ಏನು ರೇಟ್ ನೋಡಿದ್ರೆ 4,000 5,000 4,000 ಎಲ್ಲ ಇತ್ತು ನೆನ್ನೆ 2,500 ಏನು ಹಾಕೋದು ಏನು ಬೆಳೆಯೋದು ಖರ್ಚು ಮಾಡೋಕೆ ಇನ್ಮೇಲೆ ಖರ್ಚು ಮಾಡೋಕ್ಕೂ ಭಯ ಹೆಂಗಪ್ಪ ಖರ್ಚು ಮಾಡೋದು ಈ 2,500 ಇವತ್ತಾಗಿರೋ ಖರ್ಚಿಗೆ ಸಾಲಕ್ಕಿಲ್ಲ ಅದು ಇನ್ನೂ 2-3 ತಿಂಗಳು ಮೇಂಟೈನ್ ಮಾಡ್ಬೇಕಲ್ಲ ಆ ಖರ್ಚು ಯಾರು ಕೊಟ್ಟರು ಶುಂಠಿ ಸವಾಸಲ್ಲ ನೋಡೋಣ ಹಣ ಬರಿದ್ದಂಗೆ ಆಯ್ತದೆ ಏನು ಮಾಡೋಕ್ಕಾಗಿ ಒಂದು ದೇಶದಲ್ಲೂ ನಾವು ಶುಂಠಿ ಹಾಕಿರೋದು ಶುಂಠಿ ಬೆಳೆಗಾರರು ಬೆಳೆಕಾಳೆ ಇಷ್ಟು ಯಾವ ಕಾಲದಲ್ಲೇ ನಮ್ಮದು ನೆಲ ಫುಲ್ಲು ಗಟ್ಟಿಯಾಗ್ಬಿಟ್ಟು ಬಡ್ಡಿ ಮಗನದು ಏನು ಅಂತಲೇ ಗೊತ್ತಿಲ್ಲ ಫುಲ್ಲು ಸ್ವಲ್ಪ ಕಲ್ನೆಲ್ಲ ಆದ್ರೂ ನೀರು ಹೊಡೆದಂಗೆ ಕಳೆ ಕೀಳುವಾಗ ಎಲ್ಲ ಶೀತದಲ್ಲೆಲ್ಲ ಕಳೆ ಕೀಳ್ತಾರೆ ತುಂಡಾಡ್ಕೊಂಡು ಔಷಧಿ ಹೊಡಿತೀವಿ ತುಂಡಾಡ್ಕೊಂಡು ಕಳೆ ಕೀಳ್ತಾರೆ ಅದೆಲ್ಲ ಏನಾಗ್ಬಿಟ್ಟದೆ ಸ್ವಲ್ಪ ಬಿಗ್ಕೊಬಿಟ್ಟಂಗೆ ಆಗೋದು ನಾ ಸೇರ್ಕೊಬಿಟ್ಟು ಏನು ಎಷ್ಟು ಹೊಡೆದ್ರು ಮಣ್ಣು ಬತ್ತಲ್ಲ ಗುದ್ಲಿ ಬಂದಷ್ಟಕ್ಕೆ ಹಾಕ್ತಾರ ಅವ್ರನ್ನಲ್ಲಿ ಪಾಪ ಚೆನ್ನಾಗಿ ಹಾಕವ್ರೆ ಆದರೆ ಮಾತಿಲ್ಲ ಕಾಣಿಸ್ತಾ ಇರ್ಬೋದು ನಮ್ಮ ವೀಡಿಯೋದಲ್ಲಿ ಹಾಕವ್ರೆ ಅಂತ ಹಾಂ ರಕ್ತ ಬರದ ನಮ್ಮ ಹುಡುಗರು ಪಾಪ ನೆನೆ ಕಾಲಲ್ಲೆಲ್ಲ ರಕ್ತ ಬರ್ಸ್ಕೊಂಡು ಎಲ್ಲ ಬೇವು ಸೂಸ್ಕೊಂಡು ಮಣ್ಣು ಹಾಕಿ ಶುಂಠಿ ಮಣ್ಣು ಹಾಕಿರಿ ಇವರೆಲ್ಲ ರಕ್ತ ಸೂಸ್ಕೊಂಡು ಕೆಲಸ ಮಾಡೋರೆ ಹಾಂ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಣ ಹಾಂ ಇವರು ಕಣ್ಗಾಲವರು ಶುಂಠಿ ಮಣ್ಣು ಹಾಕಕ್ಕೆ ಎಲ್ಲಿ ಬೇಕಾದ್ರೆ ಸಿಗ್ತಾರೆ ಕಣ್ಗಾಲ ಸುತ್ತಮುತ್ತ ಕಂಪ್ಲಾಪುರ ಹಳ್ಳಿ ಪಂಚವಳ್ಳಿ ಹಿರಿಯಪ್ಪನವರೆಗೂ ಬರ್ತಾರೆ ಹುಣಸೂರ್ವರೆಗೂ ಬರ್ತಾರೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ನೀಟಾಗಿ ಹೊಲ ನೀಟಾಗಿ ಮೇಂಟೈನ್ ಮಾಡಿದ್ದು ಚೆನ್ನಾಗಿ ಮಣ್ಣು ಬರ್ತದೆ ಅಂತ ಗೊತ್ತಾದರೆ ನಿಮಗೆ ಹೇಳಂಗಿಲ್ಲ ಮಣ್ಣು ಹಾಕಿ ನೀವು ಅಂತ ಅವರೇ ಹಾಕ್ಕೊಂಡು ಅವ್ರಿಗೆ ತೃಪ್ತಿ ಆದರೆ ತೃಪ್ತಿ ಆಗೋ ಮಟ್ಟಕ್ಕೆ ಅವರೇ ಮಣ್ಣು ಹಾಕೋದು ಪ್ರೈಸು ಹೇಳ್ಬಿಡ್ತೀನಿ ನೀವು ಪ್ರೈಸು ಜಾಸ್ತಿ ಗಿಸ್ತಿ ಅನ್ಕೋಬೇಡಿ ಎಕರೆಗೆ 14,000 ರೂಪಾಯಿ ನೀವು ಹೇಳ್ದಂಗೆ ಮಣ್ಣು ಹಾಕ್ಕೊಡ್ತಾರೆ ಮಾತ್ರ 10,000 ರೂಪಾಯಿಗೆ ಹಾಕೋರವ್ರೆ ಕೈ ಹಿಡ್ಕೊಂಡು ನೀವು ಹಾಕ್ಸ್ಬೇಕಾಯ್ತದ ಮೇಲೆ ಅವ್ರ ಕೈಲಿ ಗದ್ದಲೆ ನಿಂತ್ಕೊಂಡು ಇವ್ರು ಯಾಕನಾಗ 14,000 ಒಳ್ಳೆ ಚೆನ್ನಾಗಿ ಮಣ್ಣು ಹಾಕ್ಕೊಡ್ತಾರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಸಲ ಹಾಕ್ಸಿದ್ನಲ್ಲ ಅವ್ರ ನಂಬರ್ ಎಲ್ಲ ಡಿಲೀಟ್ ಆಗ್ಬಿಟ್ಟಾರೆ ನಿನ್ನ ನಂಬರ್ ನೋಡು 1 ವರ್ಷದಿಂದ ಉಳ್ಕೊಂಡಿತ್ತು ನೆನ್ನೆ ಹೆಂಗೆ ಅವ್ರ ನಂಬರ್ ಡಿಲೀಟ್ ಆಗಿದ್ರೆ ನಾನೇ ಹುಡುಕೊಟ್ಟಿರ್ತಿಲ್ವಾ ಹೆಂಗೆ ಫೇಮಸ್ ಆಗೋದು ಹೇಳು ಈಗ ಹೇಳ್ದಲ್ಲ ಇಷ್ಟ ತನಕ ಹೇಳು ಆಯ್ತು ಹೋಲಿ ವಾಯ್ಸ್ ಕೇಳಿಸ್ತದೆ ಅಷ್ಟಕತ್ತೆ ನೀನು ತೋರಿಸ್ತಲಕತ್ತೆ ನಾನು ನೀನು ಮಾತಾಡ್ತಾಳೆ ಕಟ್ ಮಾಡ್ತೀನಿ ಈಗ ಫೇಮಸ್ ಆಗೋದು ಹೆಂಗಂದಲ್ಲ 6 ಗಂಟೆಗೆ ಬಂದು 8 ಕಾಲಿಗೆ ಹೋಗ್ತಾ ಇದ್ರಲ್ಲ ₹12 received on phone pay. ಲೆಕ್ಕಕ್ಕೂ 9ವರೆಗೆ ಮಾತಾಡಿದೆ 10,000 ಅದೇ 10 ಕರೆಕ್ಟಾಗಿ ಲೆಕ್ಕಕ್ಕೋಬೇಕಾರೆ ಬ್ಯಾಡಿ ಬಿಡಿ